ಹಳ್ಳಿಯಲ್ಲಿ ರಾಮಯ್ಯ ಎಂಬ ಬುದ್ಧಿವಂತ ರೈತನಿದ್ದ. ಅವನಿಗೆ ಭೂಮಿ, ಪಶು ಸಂಪತ್ತಿದ್ದರೂ ಅವನ ದೊಡ್ಡ ಸಂಪತ್ತು ಅವನ ಜೀವನದ ಜ್ಞಾನ. ಪ್ರತಿದಿನ ರಾಮಯ್ಯ ಹಳ್ಳದ ಬಳಿಯಿಂದ ಮನೆಗೆ ನೀರು ತರುವುದಕ್ಕಾಗಿ 2 ಹಂಡೆಗಳನ್ನು ಕಂಬದ ಮೇಲೆ ತೂಗಿ ನಡೆದು ಬರುತ್ತಿದ್ದ. ಒಂದು ಹಂಡೆ ಹೊಸದಾಗಿತ್ತು, ಗಟ್ಟಿಯಾಗಿ ಪೂರ್ಣವಾಗಿ ನೀರನ್ನು ಹಿಡಿದಿಟ್ಟುಕೊಳ್ಳುತ್ತಿತ್ತು. ಮತ್ತೊಂದು ಹಂಡೆ ಮಾತ್ರ ಬಿರುಕು ಬಿದ್ದಿತ್ತು. ನೀರು ತುಂಬಿದ ಕ್ಷಣದಿಂದಲೇ ಅದು ಹನಿ ಹನಿಯಾಗಿ ಸುರಿಯುತ್ತಿತ್ತು. ಮನೆ ತಲುಪುವಾಗ ಹೊಸ ಹಂಡೆಯಲ್ಲಿ ನೀರು ತುಂಬಿರುತ್ತಿತ್ತು, ಆದರೆ ಬಿರುಕು ಹಂಡೆ ಅರ್ಧ ನೀರಿನೊಂದಿಗೆ. ಒಂದು ದಿನ ಆ ಬಿರುಕು ಹಂಡೆಗೆ ತುಂಬ ನೋವಾಯಿತು. ಅದು ರೈತ ರಾಮಯ್ಯನಿಗೆ ಹೇಳಿತು, ಅಯ್ಯ ರಾಮಯ್ಯ, ನಾನು ನಿರರ್ಥಕ. ಪ್ರತಿದಿನ ಅರ್ಧ ನೀರನ್ನು ಕಳೆದುಕೊಳ್ಳುತ್ತೇನೆ. ನಿಮ್ಮ ಶ್ರಮವನ್ನು ವ್ಯರ್ಥ ಮಾಡುತ್ತಿದ್ದೇನೆ. ನನ್ನಂತಹ ಹಂಡೆ ನಿಮಗೆ ಬೇಡ. ರಾಮಯ್ಯ ನಗುಮುಖದಿಂದ ಕೇಳಿದ, ನೀನು ಗಮನಿಸಿದ್ದೀಯಾ, ನಾವು ಪ್ರತಿದಿನ ನಡೆದು ಬರುವ ದಾರಿಯ ಎರಡೂ ಬದಿಯಲ್ಲೂ ಏನಿದೆ? ಹಂಡೆ ಕೇಳಿತು, ಹೂಗಳು, ಹಸಿರು ಗಿಡಗಳು. ರಾಮಯ್ಯ ಮೃದುವಾಗಿ ಹೇಳಿದ, ಅವು ನಿನ್ನಿಂದಲೇ ಬೆಳೆದವು. ನಿನ್ನ ಬಿರುಕುಗಳಿಂದ ಸುರಿದ ನೀರೇ ಅವುಗಳಿಗೆ ಜೀವ ನೀಡಿತು. ನೀನು ಪರಿಪೂರ್ಣವಾಗಿರಲಿಲ್ಲ, ಆದರೆ ಅಗತ್ಯವಿರುವುದಕ್ಕೆ ನೀನೇ ಕಾರಣ. ಆ ಕ್ಷಣ ಬಿರುಕು ಹಂಡೆಯ ಕಣ್ಣುಗಳು ತೆರೆದು ಹೋಯಿತು. ಅದು ಅರಿತುಕೊಂಡಿತು, ನನ್ನ ದೌರ್ಬಲ್ಯವೇ ನನ್ನ ಶಕ್ತಿ. ಈ ಕಥೆಯ ಪಾಠ: ನಾವು ಎಲ್ಲರೂ ಯಾವುದೋ ರೀತಿಯಲ್ಲಿ ಬಿರುಕು ಬಿದ್ದ ಹಂಡಿಗಳೇ. ಯಾರಿಗೋ ಆತ್ಮವಿಶ್ವಾಸ ಕಡಿಮೆ, ಯಾರಿಗೋ ಭಯ, ಯಾರಿಗೋ ವಿಫಲತೆ, ಯಾರಿಗೋ ಅತಿಯಾದ ಭಾವನೆ. ಆದರೆ ನಾವು ಮರೆತು ಬಿಡುವುದೇವೆಂದರೆ, ನಮ್ಮ ದೌರ್ಬಲ್ಯಗಳೇ ನಮ್ಮ ಮಾನವೀಯತೆ, ನಮ್ಮ ತಪ್ಪುಗಳೇ ನಮ್ಮ ಕಲಿಕೆ, ನಮ್ಮ ಬಿರುಕುಗಳೇ ಇತರರಿಗಾಗಿ ಆಶೀರ್ವಾದ. ನೀವು ನಿಮಗೆ ತೋಚಿದಂತೆ ಪರಿಪೂರ್ಣ ಅಲ್ಲದಿದ್ದರೂ ನಿಮ್ಮ ಜೀವನದ ದಾರಿಯಲ್ಲಿ ಯಾರಾದರೂ ಸಂತೋಷ ಕಂಡುಕೊಳ್ಳುತ್ತಿದ್ದಾರೆ. ಸಂದೇಶ: ನೀನು ಬಿರುಕು ಬಿದ್ದಿದ್ದೀಯಾ ಎಂದು ನಿನ್ನನ್ನು ದ್ವೇಷಿಸಬೇಡ. ಅದೇ ಬಿರುಕುಗಳಿಂದಲೇ ನಿನ್ನ ಜೀವನದ ಹೂಗಳು ಅರಳುತ್ತವೆ. ಸಸ್ಯ